ಡಿಸೆಂಬರ್ 27ನೇ ತಾರೀಕಿನಂದು ಮಂಗಳ ಗ್ರಹ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೂರ್ಯ ಮತ್ತು ಬುಧ ಈಗಾಗಲೇ ಧನು ರಾಶಿಯಲ್ಲಿ ಚಲಿಸ್ತಾ ಇದ್ದು, ಮಂಗಳನ ಆಗಮನದೊಂದಿಗೆ 3 ಗ್ರಹಗಳಿಂದ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ. ಇದರೊಂದಿಗೆ 3 ರಾಜಯೋಗಗಳ ರಚನೆಯಿಂದಾಗಿ ಈ ವರ್ಷ ಹಣ ಮತ್ತು ವೃತ್ತಿ ಜೀವನದ ದೃಷ್ಟಿಯಿಂದ ಯಾವ ರಾಶಿಯವರಿಗೆ ಹೆಚ್ಚಿನ ಪ್ರಯೋಜನ ಲಭಿಸಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಂಗಳನು ಡಿಸೆಂಬರ್ 27ನೇ ತಾರೀಕು ಧನು ರಾಶಿಯಲ್ಲಿ ಸಂಚರಿಸ್ತಾನೆ. ಈ ಸಂಚಾರ ಧನು ರಾಶಿಯಲ್ಲಿ 3 ಗ್ರಹಗಳನ್ನು ಒಟ್ಟುಗೂಡಿಸುತ್ತೆ. ಯಾಕಂದ್ರೆ ಸೂರ್ಯ ಮತ್ತು ಬುಧ ಈಗಾಗಲೇ ಇಲ್ಲಿ ಚಲಿಸ್ತಾ ಇದ್ದಾರೆ, ಧನು ರಾಶಿಯಲ್ಲಿದ್ದಾರೆ. ಇದರೊಂದಿಗೆ ಈಗ ಧನು ರಾಶಿಯಲ್ಲಿ 3 ರಾಜಯೋಗಗಳು ಸಹ ರೂಪುಗೊಳ್ತವೆ. ಸೂರ್ಯ ಮತ್ತು ಮಂಗಳನ ಸಂಯೋಗದಿಂದ ಆದಿತ್ಯ ಮಂಗಳ ಯೋಗ, ಸೂರ್ಯ ಮತ್ತು ಬುಧನ ಸಂಯೋಗದಿಂದ ಬುಧಾದಿತ್ಯ ಯೋಗ ಮತ್ತು ಮೇಷರಾಶಿಯಲ್ಲಿ ಗುರು ಸೂರ್ಯನಿಂದ ರಾಜ ಲಕ್ಷ್ಮಣ ರಾಜಯೋಗ ರೂಪುಗೊಳ್ತಾ ಇದೆ. ನೋಡಿ, ವರ್ಷದ ಕೊನೆಯಲ್ಲಿ ಒಂದೇ ರಾಶಿಯಲ್ಲಿ 3 ಗ್ರಹಗಳು, 3 ರಾಜಯೋಗಗಳು ಮತ್ತೆ ಹಣ ಮತ್ತು ಆಸ್ತಿ ವಿಷಯದಲ್ಲಿ ಅನೇಕ ರಾಶಿಯವರಿಗೆ ಅನಿರೀಕ್ಷಿತ ಪ್ರಯೋಜನವನ್ನು ನೀಡ್ತವೆ. ಹಾಗಾದ್ರೆ ಆ ಅದೃಷ್ಟದ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ. ಮೇಷರಾಶಿಯ ಅಧಿಪತಿ ಮಂಗಳ ಮತ್ತು ಧನು ರಾಶಿಯಲ್ಲಿ ಮಂಗಳನ ಸಂಚಾರ ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ಕೊಡುತ್ತೆ. ಮೇಷರಾಶಿಯವರಿಗೆ ನೀವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅನುಕೂಲಕರ ಫಲಿತಾಂಶಗಳನ್ನು ಪಡಿತೀರಿ ಮತ್ತು ನಿಮ್ಮ ಯೋಜನೆಗಳು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ವಿಯಾಗ್ತವೆ. ಹೊಸ ವರ್ಷದ ಮೊದಲು ನೀವು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಗಳಿಸುವ ನಿರೀಕ್ಷೆ ಇದೆ ಮತ್ತು ನಿಮ್ಮ ಕ್ರಿಯಾ ಯೋಜನೆಗಳು ಯಶಸ್ವಿಯಾಗ್ತವೆ. ನೀವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡಿತೀರಿ. ನೀವು ವ್ಯವಹಾರದಲ್ಲಿ ಹೊಸ ಅವಕಾಶಗಳನ್ನು ಕೂಡ ಪಡಿತೀರಿ. ಮೇಷರಾಶಿಯವರು ವರ್ಷದ ಕೊನೆಯಲ್ಲಿ ನೀವು ಎಲ್ಲಾದರೂ ಸಾಹಸ ಪ್ರವಾಸಕ್ಕೆ, ಟ್ರಕ್ಕಿಂಗು, ಇನ್ನೊಂದು ಮತ್ತೊಂದು ಈ ರೀತಿಯಾದ ಸಾಹಸ ರೀತಿಯ ಒಂದು ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಆದರೆ ಪ್ರೇಮ ಜೀವನದಲ್ಲಿ ಯಾವುದೇ ನಿರ್ಧಾರವನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಬೇಕಾಗತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳೋ ಮೊದಲು 10 ಸಲ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು. ಇನ್ನು ತುಲಾರಾಶಿ, ಧನು ರಾಶಿಯಲ್ಲಿ ಮಂಗಳನ ಸಂಚಾರ ತುಲಾರಾಶಿಯ ಜನರಿಗೆ ತುಂಬ ಶುಭ ಪರಿಣಾಮವನ್ನು ಕೊಡುತ್ತೆ ಮತ್ತು ವರ್ಷದ ಕೊನೆಯಲ್ಲಿ ನೀವು ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ವಿಶೇಷ ಪ್ರಯೋಜನಗಳನ್ನು ಪಡೆಯುವ ನಿರೀಕ್ಷೆ ಇದೆ. ಫ್ರೀಲಾನ್ಸರ್ ಅಥವಾ ಸ್ವಯಂ ಉದ್ಯೋಗದೊಂದಿಗೆ ಸಂಬಂಧ ಹೊಂದಿರುವಂಥವರು, ಅಂದರೆ ಫ್ರೀಲಾನ್ಸರ್ ಆಗಿ ಕೆಲಸ ಮಾಡುವಂಥವರು, ಈ ಥರದವರು ಲಾಭದ ಅವಕಾಶಗಳನ್ನು ಹೆಚ್ಚಿಗೆ ಪಡೀತಾರೆ ತುಲಾರಾಶಿಯವರು. ಹಾಗೆ ಈ ಅವಧಿಯಲ್ಲಿ ನಿಮ್ಮ ಭೌತಿಕ ಸೌಲಭ್ಯಗಳಿಗಾಗಿ ನೀವು ಸಾಕಷ್ಟು ಖರ್ಚು ಮಾಡಬಹುದು ಮತ್ತು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ವಿಶೇಷ ಪ್ರಯೋಜನಗಳನ್ನು ಕೂಡ ಪಡಿತೀರಿ. ವರ್ಷದ ಕೊನೆಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಹೊರಗಡೆ ಎಲ್ಲಾದರೂ ಸುತ್ತಾಡೋದಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ. ಈ ವರ್ಷ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಯಶಸ್ಸು ಕೂಡ ಲಭಿಸುತ್ತೆ. ತುಲಾರಾಶಿಯವರಿಗೆ ಪ್ರಯತ್ನ ಮಾಡಿ, ನಿಮಗೆ ಒಳ್ಳೆ ಫಲಿತಾಂಶನೇ ಸಿಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಮಂಗಳನ ಸಂಚಾರ ಅನ್ನುವಂಥದ್ದು ಭೌತಿಕ ಸೌಲಭ್ಯವನ್ನು ಹೆಚ್ಚಿಸುತ್ತೆ. ಹಾಗೆ ವರ್ಷದ ಕೊನೆಯಲ್ಲಿ ನೀವು ಇದ್ದಕ್ಕಿದ್ದಂತೆ ಎಲ್ಲಿಂದಲೂ ಹಣವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಅಂದರೆ ಹಠಾತ್ ಆರ್ಥಿಕ ಲಾಭವಾಗುವ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾಗಿದೆ. ನೀವು ಭೌತಿಕ ಸೌಕರ್ಯಗಳತ್ತ ಹೆಚ್ಚು ಒಲವನ್ನು ತೋರ್ತೀರಿ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧಗಳು ಕೂಡ ಉತ್ತಮವಾಗಿರುತ್ತೆ. ಯಾರೊಂದಿಗಾದರೂ ಮಾತನಾಡುವಾಗ ವಿವಾದಗಳನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಪಡಿ. ಮಾತಿನಲ್ಲಿ ಸ್ವಲ್ಪ ಹುಷಾರಾಗಿರಿ, ಅಂದರೆ ಯಾವುದೇ ಪದಗಳನ್ನು ಬಳಸುವಾಗ ಹುಷಾರಾಗಿರಿ, ಬೇರೆಯವರಿಗೆ ನೋವಾಗದಂತೆ ನೋಡಿಕೊಳ್ಳಿ. ಪ್ರಯಾಣ ಮತ್ತು ಚಾಲನೆ ಮಾಡುವಾಗ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು. ಎಲ್ಲಾದರೂ ಪ್ರವಾಸ ಹೋಗೋದು ಇದ್ದರೆ ಅಥವಾ ನೀವೇ ಡ್ರೈವ್ ಮಾಡ್ತೀವಿ ಅಂತಿದ್ರೆ ಭಾಳ ಹುಷಾರಾಗಿ ನೀವು ಸ್ವಲ್ಪ ಇರಬೇಕಾಗತ್ತೆ ವೃಶ್ಚಿಕ ರಾಶಿಯವರು. ಅದನ್ನು ಬಿಟ್ಟರೆ ನಿಮಗೆ ಈ ಆರ್ಥಿಕ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಇದೆಲ್ಲವೂ ಕೂಡ ಬಹಳ ಚೆನ್ನಾಗಿದೆ. ಇನ್ನು ನಿಮ್ಮ ಧನು ರಾಶಿಯಲ್ಲಿ ನೋಡಿ, ಮಂಗಳನ ಸಂಚಾರದಿಂದಾಗಿ ನಿಮ್ಮ ರಾಶಿಯಲ್ಲಿ 3 ರಾಜಯೋಗಗಳು ರೂಪುಗೊಳ್ತಾ ಇದೆ. ನಿಮ್ಮ ರಾಶಿಯಲ್ಲೇ ಈ ರಾಜಯೋಗಗಳು ರೂಪುಗೊಳ್ತಾ ಇರೋದರಿಂದ ಅದರ ಪರಿಣಾಮ ನಿಮ್ಮ ಸೌಕರ್ಯಗಳು ಮತ್ತು ಐಷಾರಾಮಿ ಜೀವನವನ್ನು ಹೆಚ್ಚಿಸುತ್ತೆ. ನಿಮಗೆ ಐಷಾರಾಮಿಯಾಗಿರುವ ಹಾಗೆ ಸಂದರ್ಭವನ್ನು ಒದಗಿಸಿಕೊಡುತ್ತೆ. ನಿಮ್ಮ ಧೈರ್ಯ, ಶಕ್ತಿ ಮತ್ತು ಆತ್ಮವಿಶ್ವಾಸ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ ಮತ್ತು ನೀವು ಹಿರಿಯರಿಂದ ಹೇರಳವಾದ ಆಶೀರ್ವಾದವನ್ನು ಪಡೀತೀರಿ. ಸಿಕ್ಕಾಪಟ್ಟೆ ಆಶೀರ್ವಾದ ನಿಮಗೆ ಹಿರಿಯರಿಂದ ಸಿಗುತ್ತೆ ಧನು ರಾಶಿಯವರಿಗೆ. ನೀವು ವೃತ್ತಿಪರ ಜೀವನದಲ್ಲಿ ಅಪೇಕ್ಷಿತ ಯಶಸ್ಸನ್ನು ಕೂಡ ಪಡಿತೀರಿ. ನೀವು ಹೇಗೆ ಅಂದ್ಕೊಂಡಿದ್ದೀರೋ ಆ ಯಶಸ್ಸನ್ನು ನೀವು ಈ ಸಂದರ್ಭದಲ್ಲಿ ಪಡಿತೀರಿ. ಯಾಕಂದರೆ ನಿಮ್ಮ ರಾಶಿಯಲ್ಲೇ 3 ರಾಜಯೋಗಗಳು ರೂಪುಗೊಳ್ತಾ ಇರುವಂಥದ್ದು. ಹಾಗಾಗಿ ಪ್ರೀತಿಯ ಜೀವನದಲ್ಲಿ ಉತ್ತಮ ಹಂತವೂ ಕೂಡ ಪ್ರಾರಂಭ ಆಗುತ್ತೆ. ಒಂದು ಒಳ್ಳೆ ಅವಕಾಶ ಸಿಗುವಂಥದ್ದು ಪ್ರೀತಿ ಜೀವನದಲ್ಲಿ.
ಆರೋಗ್ಯದ ವಿಷಯದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದಾದರೂ ಕೂಡ ಸ್ವಲ್ಪ ಸಮಯದ ತೊಂದರೆಯ ನಂತರ ಪರಿಸ್ಥಿತಿ ಸುಧಾರಿಸುತ್ತೆ. ಸ್ವಲ್ಪ ತೊಂದರೆ ಆಗತ್ತೆ ಬಿಟ್ಟರೆ ಅದು ದೀರ್ಘಕಾಲ ಅಂತೂ ಇರೋದಿಲ್ಲ, ಎಲ್ಲ ಸರಿ ಹೋಗುತ್ತೆ. ಇನ್ನು ಮೀನರಾಶಿಗೆ ನೋಡಿ, ತ್ರಿಗ್ರಾಹಿ ಯೋಗದ ಪ್ರಭಾವದಿಂದಾಗಿ ಮೀನರಾಶಿಯವರು ವರ್ಷದ ಕೊನೆಯಲ್ಲಿ ಉತ್ತಮ ಅವಕಾಶಗಳನ್ನು ಪಡೀತಾರೆ. ನೀವು ಕೆಲಸದ ಸ್ಥಳದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಪ್ರಗತಿಯನ್ನು ಹೊಂದುತ್ತೆ. ಹಾಗೆ ನಿಮಗೆ ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ನಿಗದಿಪಡಿಸಿದ ಗುರಿಗಳನ್ನು ಮೀನರಾಶಿಯವರು ವೇಗವಾಗಿ ಪೂರ್ಣಗೊಳಿಸ್ತೀರಿ ಮತ್ತು ನಿಮಗೆ ಯಶಸ್ಸು ಕೂಡ ಸಿಗತ್ತೆ. ಹೊಸ ವರ್ಷ ನಿಮ್ಮ ವೃತ್ತಿ ಜೀವನದ ಅತ್ಯುತ್ತಮ ಆರಂಭವಾಗಿರುತ್ತೆ. ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಹೊರಟ್ರೆ ನಿಮ್ಮ ಯೋಜನೆಗಳು ಯಶಸ್ವಿ ಆಗ್ತವೆ. ಆದರೆ ಈ ಸಮಯ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರಿಳಿತ ಹೊಂದುತ್ತೆ, ನಂತರ ಸರಿ ಹೋಗುತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಮೀನರಾಶಿಯವರು ಬಹಳ ಒಳ್ಳೆಯದು. ಒಟ್ಟಾರೆಯಾಗಿ ವರ್ಷದ ಕೊನೆಯಲ್ಲಿ ಈ 3 ತ್ರಿಗ್ರಾಹಿ ಯೋಗ ಏನು ರೂಪುಗೊಳ್ತಾ ಇದೆ, ಇದರಿಂದ ಈ 5 ರಾಶಿಯವರಿಗೂ ಕೂಡ ಮೇಷರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ, ಧನುರಾಶಿ, ಮೀನರಾಶಿ ಈ 5 ರಾಶಿಯವರಿಗೂ ಕೂಡ ಈ ಒಂದು ನೋಡಿ ರಾಜಲಕ್ಷ್ಮಣ ರಾಜಯೋಗ, ಬುಧಾದಿತ್ಯ ಯೋಗ ಮತ್ತು ಇನ್ನೊಂದು ಯಾವುದು ಮಂಗಳನ ಸಂಯೋಗದಿಂದ ಆಗ್ತಾ ಇರುವಂತಹ ಆದಿತ್ಯ ಮಂಗಳ ಯೋಗ, ಈ 3 ರಾಜಯೋಗಗಳು ಕೂಡ ಒಳ್ಳೆ ಪ್ರತಿಫಲವನ್ನು, ಒಳ್ಳೆ ಫಲಿತಾಂಶವನ್ನು ನೀಡಲಿದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.